ಹಲೋ ಎಸ್ ವೆಲ್ಕಮ್ ಟು ಕೆಬಿಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂತದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಸಿನಿಮಾಸ್ ನ ಅಪ್ಡೇಟ್ ಬಗ್ಗೆ ನಾನು ಇಲ್ಲಿ ಮಾತಾಡಿಕೊಟ್ಟಿರುವಂತದ್ದು. ಸೊ ಗೈಸ್ ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಕಾಂತಾರ ಚಾಪ್ಟರ್ 1 ಬಗ್ಗೆನೇ ಮಾತಾಡ್ಕೊಳ್ಳೋಣ. ಯಾಕೆಂದ್ರೆ ಇಲ್ಲಿ ಟೀಮ್ ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ ಬಂದಿರುವಂತದ್ದು. ಆಲ್ರೆಡಿ ಇದು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿತ್ತು, ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ. ಆದ್ರೆ ಕೆಲವೊಂದು ಮಧ್ಯದಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲ ನಮ್ದು ಎಕ್ಸ್ಪೆಕ್ಟೆಡ್ ಏನು ಶೂಟಿಂಗ್ ನಡೀತಾ ಇತ್ತು ಅದು ನಡೆದಿಲ್ಲ ಅಂತೆಲ್ಲ ಮಾತಾಡ್ತಾ ಇದ್ರು. ಆದ್ರೆ ಟೀಮ್ ಕಡೆಯಿಂದ ಒಂದು ಕನ್ಫರ್ಮೇಶನ್ ಬಂದಿದೆ, ನಾವೇನ್ ಪ್ಲಾನ್ ಮಾಡಿದ್ವಿ ಅದೇ ರೀತಿ ಶೂಟಿಂಗ್ ನಡೀತಾ ಇದೆ. ಸೊ ಎಲ್ಲೂ ಕೂಡ ಪ್ಲಾನ್ ಅಲ್ಲಿ ಚೇಂಜಸ್ ಇಲ್ಲ. ಅಕ್ಟೋಬರ್ 2ನೇ ತಾರೀಕು ಬಂದೇ ಬರ್ತೀವಿ ಅಂತ ಟೀಮ್ ಕಡೆಯಿಂದ ಪ್ರಾಮಿಸ್ ಬರ್ತಿರುವಂತದ್ದು. ಅಂಡ್ ನೀವೇನ್ ವೇಟ್ ಮಾಡ್ತಿರಲ್ಲ ಅಕ್ಟೋಬರ್ 2ನೇ ತಾರೀಕುವರೆಗೂ, ಅದು ವರ್ತ್ ಆಗಿರುತ್ತೆ, ತುಂಬಾನೇ ವರ್ತಿ ಆಗಿರುತ್ತೆ ಆ ವೇಟ್ ಅಂತ ಹೇಳ್ತಿದ್ದಾರೆ. ಸೊ ನಮ್ಗೆ ಇನ್ನೂ ಅದೊಂದು ಏನಂತ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ಅಂಡ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ಅದೇ ರೀತಿ ಡಿಲಿವರ್ ಮಾಡ್ತಾರೆ. ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಯಾವ್ದೇ ಕಾರಣಕ್ಕೂ ರಿಷಬ್ ಶೆಟ್ಟಿ ಅವರು ಬೇರೆ ಎಲ್ಲಾ ಮೂವೀಸ್ ನ ಒಪ್ಕೊಂತಾ ಇದ್ರು, ತುಂಬಾ ಆಫರ್ಸ್ ಎಲ್ಲ ಬಂದಿತ್ತು, ಒಪ್ಕೋಬಹುದಾಗಿತ್ತು. ಆದ್ರೂ ಕೂಡ ವೆಯ್ಟ್ ಮಾಡಿ ಅವರ ಸಿನಿಮಾನ ಅವ್ರು ಕಂಪ್ಲೀಟ್ ಮಾಡೋದಕ್ಕೂ ಬಂದಿದ್ದಾರೆ ಅಂತಂದ್ರೆ ಆ ಒಂದು ವೇಟಿಂಗ್ ಏನಿದೆ ಅದು ವರ್ತಿ ಆಗಿರುತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಈಗ ಇನ್ನೊಂದು ಕ್ಲಾಶ್ ನ ವಿಷಯ ಮಾತಾಡೋದಾದ್ರೆ ನಾನು 2ನೇ ಅಪ್ಡೇಟ್ ಬಗ್ಗೆನೆ ಮಾತಾಡ್ಕೊಬಿಡ್ತೀನಿ. ದ ಡೆವಿಲ್ ಈ ಸಿನಿಮಾ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ ತಿಂಗಳಲ್ಲೇ ಬರ್ಬೇಕು. ನಾನ್ ಲಾಸ್ಟ್ ವಿಡಿಯೋದಲ್ಲಿ ಏನಂತ ಹೇಳಿದೆ ಅಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ಬರಕ್ ಆಗಲ್ಲ, ಸೆಪ್ಟೆಂಬರ್ ಎಕ್ಸ್ಪೆಕ್ಟೆಡ್ ಇರುವಂತದ್ದು. ಅಕ್ಟೋಬರ್ ಅಲ್ಲಿ ನಾನ್ ವಿಷಯನೇ ಎತ್ತಿರ್ಲಿಲ್ಲ, ನವೆಂಬರ್ ಅಲ್ಲಿ ಬರ್ಬೋದು ಅಂತ ಹೇಳಿದ್ದೆ. ಆದ್ರೆ ಅಕ್ಟೋಬರ್ ತಿಂಗಳಿಗೆ ಬರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ. ಸೊ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋಕಾಗುವಂತದ್ದು ಏನಂತಂದ್ರೆ ಈ ಒಂದು ಸಿನಿಮಾಸ್ ನಮ್ಮ ಕನ್ನಡ ಸಿನಿಮಾಸ್ ನ ಕ್ಲಾಶ್ ಆಗಿರುವಂತದ್ದು ಆಗ್ಲಿ ಪರವಾಗಿಲ್ಲ, ನಾನು 2 ಸಿನಿಮಾನ ನೋಡೋದಕ್ಕೆ ರೆಡಿ ಇದೀನಿ ಅಂತ ಹೇಳ್ಬೋದು. ಕಾಂತಾರ ಚಾಪ್ಟರ್ 1 ಕೂಡ ನೋಡ್ತೀನಿ, ಹಾಗೆ ದಿ ಡೆವಿಲ್ ಕೂಡ ನೋಡ್ತೀನಿ ಅಂತಾನೆ ಹೇಳ್ಬೋದು. ಹಾಗೇನೆ ರೀಸೆಂಟ್ ಪಿಕ್ಸ್ ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆಂಗಾಗಿ ಕಾಣ್ತಿದ್ದಾರೆ ಡಿ ಬಾಸ್ ಅವರು ಅಂತ. ಅಂಡ್ ಈ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದನು, ಹಾಗೇನೆ ಅವರು ಒಂದು ಇತ್ತೀಚೆಗೆ ಅವ್ರ ಫ್ಯಾನ್ಸ್ ನೆಲ್ಲ ಮೀಟ್ ಮಾಡ್ಕೊಂಡು ಅಥವಾ ಅವ್ರು ಎಲ್ಲಾರನು ಫೋಟೋ ತೆಗ್ದಿರುವಂತದನ್ನ ಅವರು ಫ್ಯಾನ್ಸ್ ಏನ್ ಅಪ್ಲೋಡ್ ಮಾಡ್ತಿದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆದ್ರೆ ನಮಗೆ ಕ್ಲೀನ್ ಶೇವ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ, ಅಂದ್ರೆ ಯಂಗ್ ಲುಕ್ ಅಲ್ಲಿ ಕಾಣಿಸ್ಕೊಂತಾರೆ ಅಂತಾನೆ ಹೇಳ್ಬೋದು. ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ, ಡಿ ಏಜಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದು ಅಂದ್ರೆ ಗ್ರಾಫಿಕಲ್ ವರ್ಕ್ ಎಲ್ಲ ನಡೀತಾ ಇದೆ ಅಂತ. ಆದ್ರೂ ಕೂಡ ಡಿ ಏಜಿಂಗ್ ಟೆಕ್ನಾಲಜಿನ ಬಿಟ್ಟು ಹಾಕಿ ಅದನ್ನ ಬಿಟ್ಟು ನಾನು ಮಾತಾಡ್ತಿರುವಂತದ್ದು ಎಷ್ಟು ಹೆಂಗ ಕಾಣ್ತಿದ್ದಾರೆ ನೀವು ಆ ಸಿನಿಮಾದಲ್ಲಿ ನೋಡ್ಬೋದು, ಎಷ್ಟು ಶಾರ್ಪ್ ಲುಕ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಅಂತ. ಸೊ ಗೈಸ್ ಇದಿಷ್ಟು ನಾನು ಈ ಡೆವಿಲ್ ಸಿನಿಮಾ ಹಾಗೇನೆ ಕಾಂತಾರ ಚಾಪ್ಟರ್ 1 ಬಗ್ಗೆ ನಾನು ಮಾತಾಡ್ತಿರುವಂತದ್ದು. ಸೊ ಕಾಂತಾರ ಚಾಪ್ಟರ್ 1 ಹಾಗೇನೆ ಡೆವಿಲ್ ಸಿನಿಮಾ ಕ್ಲಾಶ್ ಆಗುವಂತದ್ದು ಇಲ್ಲಿ ಕನ್ಫರ್ಮ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಕರ್ವಾದ ಡೈರೆಕ್ಟರ್ ನವನೀತ್ ಅವರ ಡೈರೆಕ್ಷನ್ ಅಂಡರ್ ಅಲ್ಲಿ ಬರ್ತಿರುವಂತ ಒಂದು ಕರ್ವ ಸಿನಿಮಾ ಏನ್ ನಡೆದಿರಲ್ಲ, ಸೊ ಇವ್ರದ್ದು ಒಂದು ಅಫಿಷಿಯಲ್ ಆಗಿ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಆದಷ್ಟು ಬೇಗನೆ ಆಗುತ್ತೆ. ಏನಪ್ಪಾ ಅಂತಂದ್ರೆ ಆಸ್ ಎ ಒಂದು ಸ್ಪೋರ್ಟ್ಸ್ ಡ್ರಾಮಾ ರೀತಿ ಒಂದು ಸಿನಿಮಾ ಬರೋಕೊಟ್ಟಿದೆ. ನಾನು ಹೇಳೋದೇನಂತಂದ್ರೆ ಸ್ಪೋರ್ಟ್ಸ್ ಕಾಮಿಡಿ ಹರರ್ ಡ್ರಾಮಾ ರೀತಿ ಒಂದು ಸಿನಿಮಾ ಬರೋಕೊಟ್ಟಿರುವಂತದ್ದು, ಇನ್ವಾಲ್ವ್ ಮಾಡುವಂತದ್ದು ಯೂಶುವಲಿ ಆಗಿರುವಂತದ್ದು ಹರರ್ ಸಿನಿಮಾ ಜೊತೆಗೆ. ಆದ್ರೆ ಇಲ್ಲಿ ಒಂದು ಸ್ಪೋರ್ಟ್ಸ್ ನ ಇನ್ವಾಲ್ವ್ ಮಾಡ್ತೀರಾ ಅಂತಂದಾಗ ಅದು ಹೊಸತನ ಆಗಿರುವಂತದ್ದು. ನಿಮ್ಗೇನಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟು. ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇಷ್ಟು ನೀವು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.